ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂದ್ರೆ ನೀವು ಹೇಳ್ತಾ ಇರೋದು ಇರಾನ್ ಜಗತ್ತಿನ ಬಹುತೇಕ ದೇಶಗಳಿಗೆ ತೈಲನ್ನ ರಫ್ತು ಮಾಡುತ್ತೆ. ಇಲ್ಲ, ಬಹುತೇಕ ಅಲ್ಲ, ಚೈನಾಗ್ ಮಾತ್ರ ರಫ್ತು ಮಾಡುತ್ತೆ. ಭಾರತಕ್ಕೂ ಕೂಡ ಇರಾನ್ನಿಂದ ಸ್ವಲ್ಪ ಬರುತ್ತೆ, ಬೇರೆ ಬೇರೆ ದೇಶಗಳು ಕೂಡ ಹೋಗುತ್ತೆ. ಆ ಕಾರಣಕ್ಕಾಗಿ ಕಚ್ಚಾ ತೈಲದ ದರ ನಾವು $120 ತನಕ ಹೋಗಿದ್ದ ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ಇರಾನ್ ಇವಾಗ ಏನ್ ಮಾಡ್ತಾ ಇದೆ ಅಂದ್ರೆ, ಇರಾನ್ಗೆ ಅಮೆರಿಕ ದೂರ ಇದೆ, ತುಂಬಾ ದೂರ ಇದೆ. ಇಸ್ರೇಲ್ 1600 ಕಿಲೋಮೀಟರ್ ದೂರ ಇದೆ. ಆದ್ರಿಂದ ಅವರಿಗೆ ಹತ್ತಿರವಾಗಿರೋದು ಅಮೆರಿಕನ್ ಅಲೈಸ್, ಅವರ ಫ್ರೆಂಡ್ಸ್. ಕರೆಕ್ಟ್. ಎಲ್ಲ ದುಬೈ, ಕುವೈಟ್, ಇವರೆಲ್ಲ ಏನಾಗಿದೆ, UAE, ಬಹರೇನ್, ಎಲ್ಲರೂ ಇವರ ಪಕ್ಕದಲ್ಲಿರೋ ಜನಗಳೇ. ಅವ್ರಿಗೆ ಮಾಡೋ ಬದಲು ಇವ್ರಿಗೆ ತೊಂದರೆ ಕೊಡೋಣ, ಇವರೆಲ್ಲ ಹಠ ಹಿಡಿದು ನಮಗ್ ತೊಂದರೆ ಆಗ್ತಾ ಇದೆ, ನೀವು ವಾರ್ ಮಾಡೋದನ್ನ ನಿಲ್ಲಿಸಿ ಅಂತ ಹೇಳಿಸ್ಬೇಕು ಅಂತ ಹೇಳಿ ಈ ಸೌದಿ ಅರೇಬಿಯಾ, ಇರಾನ್, ಕುವೈಟ್ ಮೇಲೆ ಇವಾಗ ದಾಳಿಗಳು ನಡೀತಾ ಇದೆ. ಇದರಲ್ಲಿ ಏನಾಗ್ತಾ ಇದೆ, ನಮ್ಮ ಈ 33 ಕಿಲೋಮೀಟರ್ ಒಂದು ಸೌತ್ ಆಫ್ ಹರ್ಮಸ್ ಅಂತ ಒಂದು ಜಾಗ ಇದೆ. ಈ ಹರ್ಮಸ್ ಜಾಗದಲ್ಲೇ ಪ್ರಪಂಚದ 80 ಭಾಗದಷ್ಟು ಕ್ರೂಡ್ ಆಯಿಲ್ಗಳು ಬಂದು ಪ್ರಪಂಚದ ಕಡೆ ಹರಡೋದು. ಇದೇನಾಗಿದೆ, ಇವಾಗ ಇರಾನ್ ಹೇಳ್ತಾ ಇದ್ದಾರೆ, ನಾವು ಒಂದೇ ಒಂದು ತೊಟ್ಟು 1 ಲೀಟರ್ ಅಷ್ಟು ಕೂಡ ಆಯಿಲನ್ನು ನಾವು ಬೇರೆ ದೇಶಕ್ಕೆ ಕಳ್ಸಕ್ಕೆ ಬಿಡಲ್ಲ, ನಮ್ಮ ಹತ್ರ ಜಗಳ ನಿಲ್ಲಿಸ್ಬೇಕು, ನಮ್ಮ ಸಾರ್ವಭೌಮತ್ವವನ್ನು ನೀವು ಒಪ್ಕೋಬೇಕು, ಅವ್ರದ್ದೇ ಆದ ಕಂಡೀಷನ್ಸ್ ಇಟ್ಟು ಹಂಗೆ ಮಾಡಿದರೆ ನಾವು ಯುದ್ಧ ನಿಲ್ಲಿಸ್ತೀವಿ ಹೊರತು, ಇಲ್ಲದೆ ಇದ್ರೆ ನಿಮ್ಮ ಮಿತ್ರ ದೇಶಗಳಿಗೆಲ್ಲರಿಗೂ ನಾವು ದಾಳಿ ಮಾಡ್ತಾನೆ ಇರ್ತೀವಿ. ಹೀಗಾಗಿರೋದ್ರಿಂದ ಏನಾಗಿದೆ, ಕಚ್ಚಾ ತೈಲ ಎಲ್ಲಿಂದನೂ ಬರ್ತಾ ಇದೆ. ಈಗ ಇದು ಬಿಟ್ರೆ ಕಚ್ಚಾ ತೈಲ ಇರೋದು ಕೆನಡಾಯಿಂದ, ಅಮೆರಿಕಾಗೆ ಪೂರೈಸ್ಕೊಳ್ತಾ ಇದೆ, ರಷ್ಯಾ ಹತ್ರ ಇದೆ, ಇನ್ನೊಂದು 2-3 ಜಾಗಗಳ ಹತ್ರ ಇದೆ. ಅವರ ಉತ್ಪನ್ನ ಕ್ವಾಂಟಿಟಿ ಕಮ್ಮಿ. ಅಂದ್ರೆ ನೀವು ಹೇಳ್ತಾ ಇರೋದು ಇರಾನ್ ಜಗತ್ತಿನ ಬಹುತೇಕ ದೇಶಗಳಿಗೆ ತೈಲನ್ನ ರಫ್ತು ಮಾಡುತ್ತೆ. ಇಲ್ಲ, ಬಹುತೇಕ ಅಲ್ಲ, ಚೈನಾಗ್ ಮಾತ್ರ ರಫ್ತು ಮಾಡುತ್ತೆ. ಭಾರತಕ್ಕೂ ಕೂಡ ಇರಾನ್ನಿಂದ ಸ್ವಲ್ಪ ಬರುತ್ತೆ, ಬೇರೆ ಬೇರೆ ದೇಶಗಳು ಕೂಡ ಹೋಗುತ್ತೆ. ಆ ಕಾರಣಕ್ಕಾಗಿ ಕಚ್ಚಾ ತೈಲದ ದರ ನಾವು $120 ತನಕ ಹೋಗಿದ್ದ ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ಇರಾನ್ ಇವಾಗ ಏನ್ ಮಾಡ್ತಾ ಇದೆ ಅಂದ್ರೆ, ಇರಾನ್ಗೆ ಅಮೆರಿಕ ದೂರ ಇದೆ, ತುಂಬಾ ದೂರ ಇದೆ. ಇಸ್ರೇಲ್ 1600 ಕಿಲೋಮೀಟರ್ ದೂರ ಇದೆ. ಆದ್ರಿಂದ ಅವರಿಗೆ ಹತ್ತಿರವಾಗಿರೋದು ಅಮೆರಿಕನ್ ಅಲೈಸ್, ಅವರ ಫ್ರೆಂಡ್ಸ್. ಕರೆಕ್ಟ್. ಎಲ್ಲ ದುಬೈ, ಕುವೈಟ್, ಇವರೆಲ್ಲ ಏನಾಗಿದೆ, UAE, ಬಹರೇನ್, ಎಲ್ಲರೂ ಇವರ ಪಕ್ಕದಲ್ಲಿರೋ ಜನಗಳೇ. ಅವ್ರಿಗೆ ಮಾಡೋ ಬದಲು ಇವ್ರಿಗೆ ತೊಂದರೆ ಕೊಡೋಣ, ಇವರೆಲ್ಲ ಹಠ ಹಿಡಿದು ನಮಗ್ ತೊಂದರೆ ಆಗ್ತಾ ಇದೆ, ನೀವು ವಾರ್ ಮಾಡೋದನ್ನ ನಿಲ್ಲಿಸಿ ಅಂತ ಹೇಳಿಸ್ಬೇಕು ಅಂತ ಹೇಳಿ ಈ ಸೌದಿ ಅರೇಬಿಯಾ, ಇರಾನ್, ಕುವೈಟ್ ಮೇಲೆ ಇವಾಗ ದಾಳಿಗಳು ನಡೀತಾ ಇದೆ. ಇದರಲ್ಲಿ ಏನಾಗ್ತಾ ಇದೆ, ನಮ್ಮ ಈ 33 ಕಿಲೋಮೀಟರ್ ಒಂದು ಸೌತ್ ಆಫ್ ಹರ್ಮಸ್ ಅಂತ ಒಂದು ಜಾಗ ಇದೆ. ಈ ಹರ್ಮಸ್ ಜಾಗದಲ್ಲೇ ಪ್ರಪಂಚದ 80 ಭಾಗದಷ್ಟು ಕ್ರೂಡ್ ಆಯಿಲ್ಗಳು ಬಂದು ಪ್ರಪಂಚದ ಕಡೆ ಹರಡೋದು. ಇದೇನಾಗಿದೆ, ಇವಾಗ ಇರಾನ್ ಹೇಳ್ತಾ ಇದ್ದಾರೆ, ನಾವು ಒಂದೇ ಒಂದು ತೊಟ್ಟು 1 ಲೀಟರ್ ಅಷ್ಟು ಕೂಡ ಆಯಿಲನ್ನು ನಾವು ಬೇರೆ ದೇಶಕ್ಕೆ ಕಳ್ಸಕ್ಕೆ ಬಿಡಲ್ಲ, ನಮ್ಮ ಹತ್ರ ಜಗಳ ನಿಲ್ಲಿಸ್ಬೇಕು, ನಮ್ಮ ಸಾರ್ವಭೌಮತ್ವವನ್ನು ನೀವು ಒಪ್ಕೋಬೇಕು, ಅವ್ರದ್ದೇ ಆದ ಕಂಡೀಷನ್ಸ್ ಇಟ್ಟು ಹಂಗೆ ಮಾಡಿದರೆ ನಾವು ಯುದ್ಧ ನಿಲ್ಲಿಸ್ತೀವಿ ಹೊರತು, ಇಲ್ಲದೆ ಇದ್ರೆ ನಿಮ್ಮ ಮಿತ್ರ ದೇಶಗಳಿಗೆಲ್ಲರಿಗೂ ನಾವು ದಾಳಿ ಮಾಡ್ತಾನೆ ಇರ್ತೀವಿ. ಹೀಗಾಗಿರೋದ್ರಿಂದ ಏನಾಗಿದೆ, ಕಚ್ಚಾ ತೈಲ ಎಲ್ಲಿಂದನೂ ಬರ್ತಾ ಇದೆ. ಈಗ ಇದು ಬಿಟ್ರೆ ಕಚ್ಚಾ ತೈಲ ಇರೋದು ಕೆನಡಾಯಿಂದ, ಅಮೆರಿಕಾಗೆ ಪೂರೈಸ್ಕೊಳ್ತಾ ಇದೆ, ರಷ್ಯಾ ಹತ್ರ ಇದೆ, ಇನ್ನೊಂದು 2-3 ಜಾಗಗಳ ಹತ್ರ ಇದೆ. ಅವರ ಉತ್ಪನ್ನ ಕ್ವಾಂಟಿಟಿ ಕಮ್ಮಿ.